ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, 50,000 ಪ್ಲಸ್ BSNL ನೆಟ್ವರ್ಕ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಮುಂದಿನ ವರ್ಷ ಮಿಡ್ಡಲ್ಲಿ ನಮಗೆ 5G ಸಿಗುವಂಥದ್ದು ನೀವು ಅನ್ಕೋಬೋದು. ಆ್ಯಂಡ್ ನನಗೂ ಕೂಡ ಪರ್ಸನಲ್ ಆಗಿ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ 4Gನೇ ಸರಿಯಾಗಿ ಸಿಗ್ತಾ ಇಲ್ಲ, ಇನ್ನು 5Gಗೆ ಹೋದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನು ಇನ್ಸ್ಟಾಲ್ ಮಾಡಿದ್ದಾರೆ ಅದು ಯಾವುದನ್ನು ಕೂಡ ಇನ್ನೂ ಆಕ್ಟಿವೇಟ್ ಮಾಡಿಲ್ಲ, 4G ನೆಟ್ವರ್ಕ್ನ ಆಕ್ಟಿವೇಟ್ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ನಿಮ್ಗೆ ಗೊತ್ತಿಲ್ದಂಗೆ 4G ನೆಟ್ವರ್ಕ್ ಆಕ್ಟಿವೇಟ್ ಮಾಡ್ತಾ ಇದೆ. ಅಂದ್ರೆ ರಾತ್ರಿನೇ ಆಗ್ಬಿಡ್ಬೋದು. ಸೊ ಅವ್ರು ಹೇಳ್ದಂಗೆ ಆದಷ್ಟು ಕೆಲಸನ ಬೇಗ ಮಾಡ್ಕೊಂಬತ್ತಾ ಇದ್ದಾರೆ. ಅಂಡ್ ಈ ರೀಚಾರ್ಜ್ ಪ್ಲಾನ್ ಪ್ರೈಸ್ ಯಾವಾಗ ಹೈಕ್ ಆಯಿತು ಅವಾಗ ಆಲ್ಮೋಸ್ಟ್ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಮತ್ತೆ ವಿ ಆಗಿರ್ಬೋದು, ಈ ಕಡೆಯಿಂದ ನೆಟ್ವರ್ಕ್ ಯಾರ್ಯಾರು ಯೂಸ್ ಮಾಡ್ತಾರೋ ಅವರೆಲ್ಲ ಆಲ್ರೆಡಿ BSNLಗೆ ಸುಮಾರು ಜನ ಪೋರ್ಟ್ ಆಗಿದ್ದಾರೆ. ಇನ್ನೂ ಆಗಬೇಕಾಗಿದೆ, ಯಾಕಂದ್ರೆ ವೆಯ್ಟ್ ಮಾಡ್ತಾ ಇದ್ದಾರೆ 4G ಆದ್ರೂ ನಮ್ಗೆ ಕರೆಕ್ಟಾಗಿ ಸಿಗ್ಲಿ BSNL ಸಿಮ್ ಇಂದ, ಹಾಗಾಗಿ ನಾವು ಆಗೋಣ ಅಂತ. ಸೊ ಆಲ್ಮೋಸ್ಟ್ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಜನ ಪೋರ್ಟ್ ಕೂಡ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ BSNLಗೆ. ಇವಾಗ ಇಂಡಿಯಾದಲ್ಲಿ ತುಂಬಾ ದೊಡ್ಡ ನೆಟ್ವರ್ಕ್ ಪ್ರೈವೇಟ್ ಕಂಪನಿ ಬಂದ್ಬಿಟ್ಟು ಜಿಯೋದವರು, ಅದು ಬಿಟ್ರೆ BSNL ಆಗಕ್ಕೆ ಅಂತಾನೆ ಹೊರಟಿದ್ದಾರೆ. ನೀವು ಅನ್ಕೋಬಹುದು ಆಫ್ಟರ್ ಜಿಯೋ ಬಂದ್ಬಿಟ್ಟು ಏರ್ಟೆಲ್ ಇದೆ ಅಂತ. ಸೊ ನೀವು ಅನ್ಕೊಂಡಿರೋ ತಪ್ಪು. ಯಾಕೆ ಅಂತ ಹೇಳಿದ್ರೆ ಏರ್ಟೆಲ್ ಅವರು ನಾನ್ ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಹಂಗಂದ್ರೆ 4G ಎಕ್ಸಿಸ್ಟಿಂಗ್ ಟವರ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇರೋದು. ಯಾವ ರೀತಿ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಅಲೋನ್ ಮತ್ತೆ ನಾನ್ ಸ್ಟ್ಯಾಂಡ್ ಅಲೋನ್ ಅನ್ನೋದು ಎರಡು ಇರುತ್ತೆ. ಸ್ಟ್ಯಾಂಡ್ ಅಲೋನ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ 5G ನೆಟ್ವರ್ಕ್ ಅದಕ್ಕಾಗಿನೇ 5G ನೆಟ್ವರ್ಕ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು 5G ಆಕ್ಟಿವೇಟ್ ಮಾಡುವಂತದ್ದು. ಆದ್ರೆ ಏರ್ಟೆಲ್ ಮಾಡ್ತಾ ಇರೋದು ನಾನ್ ಸ್ಟ್ಯಾಂಡ್ ಅಲೋನ್. ಹಂಗಂದ್ರೆ ಪ್ರೀವಿಯಸ್ 4G ನೆಟ್ವರ್ಕ್ ಅಲ್ಲಿ ಅಂದ್ರೆ 4G ಟವರ್ ಅಲ್ಲಿ ಅವರು 5G ನ ನಮ್ಗೆ ಸಿಗೋ ತರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೇಂಜ್ ಕಮ್ಮಿ ಆಗುತ್ತೆ. ಅಂದ್ರೆ ಸ್ಟ್ಯಾಂಡ್ ಅಲೋನ್ ಅಲ್ಲಿ ನಾವು ಯಾವುದೇ ಇಂಟರ್ನೆಟ್ ಸ್ಪೀಡ್ ಏನು ಇರಲ್ಲ, ಬಟ್ ನೆಟ್ವರ್ಕ್ ಸಿಗುವಂತದ್ದು ನಾವು ಯಾವುದೇ ರೀತಿಯಾಗಿ ಅಂಡರ್ ಗ್ರೌಂಡ್ ಅಲ್ಲಿ ಹೋದ್ರೂ ನಮ್ಗೆ ಆರಾಮಾಗಿ ನೆಟ್ವರ್ಕ್ ಸಿಗುತ್ತೆ. ಅದೇ ನಾನ್ ಸ್ಟ್ಯಾಂಡ್ ಅಲೋನ್ ಮೋಡ್ ಅಲ್ಲಿ ರೇಂಜ್ ಕಮ್ಮಿ ಇರುತ್ತೆ, ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗೋಲ್ಲ. ಈ ಸ್ಟ್ಯಾಂಡ್ ಅಲೋನ್ ಮೋಡ್ ಬಂದ್ಬಿಟ್ಟು ಜಿಯೋದವ್ರ ಹತ್ರ ಮಾತ್ರ ಇರೋದು. ಅದು ಬಿಟ್ರೆ ಇವಾಗ BSNL ಕೂಡ ಸ್ಟ್ಯಾಂಡ್ ಅಲೋನ್ ಮೋಡ್ ಅಲ್ಲೇ ಹೋಗ್ತಾ ಇದ್ದಾರೆ. ಅಂಡ್ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಚೆನ್ನಾಗಿ ನೆಟ್ವರ್ಕ್ ಸಿಗ್ಬೇಕು ಅಂದ್ರೆ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿರ್ಬೇಕು. ನಮ್ಮ ಇಂಡಿಯಾದಲ್ಲಿ ಅಪ್ ಟು 700 ಫ್ರೀಕ್ವೆನ್ಸಿ ಸಿಗುವಂತದ್ದು ಅದು ಒಂದೇ ಕಂಪ್ನಿ ಹತ್ರ ಇದೆ. ಅದು ಯಾವ್ದು ಅಂದ್ರೆ ಜಿಯೋ ಹತ್ರ ಇದೆ. ಅದು ಬಿಟ್ರೆ ನಮ್ಮ ಇವಾಗ ಬರ್ತಾ ಇರುವಂತಹ BSNL ಮಾತ್ರ 700 ಫ್ರೀಕ್ವೆನ್ಸಿ ಇರುವಂತದ್ದು. ಅಂಡ್ ಅದಿನ್ನೂ ಆಕ್ಟಿವೇಟ್ ಆಗಿಲ್ಲ. ಆಕ್ಟಿವೇಟ್ ಮಾಡಿದ್ಮೇಲೆ ನೆಟ್ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದರ ಯೂಸ್ ಏನು ಅಂತ ನೀವು ಕೇಳೋದಾದ್ರೆ, ಇದ್ರ ಕವರೇಜ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ಪೀಡ್ ಅಷ್ಟಕ್ಕಷ್ಟೇ, ಬಟ್ ಕವರೇಜ್ ಮಾತ್ರ ಯಾವುದೇ ಮೂಲೆಯಲ್ಲಿ, ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಮೂಲೆಯಲ್ಲಿ ನೀವು ಇದ್ರೂ ಕವರೇಜ್ ಸಿಗುವಂತ. ಅಂಡ್ ಈ 700 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿಯಿಂದ ಇನ್ನೊಂದು ಏನ್ ಲಾಭ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ 50,000 ಪ್ಲಸ್ ಟವರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಈ 700 ಫ್ರೀಕ್ವೆನ್ಸಿಯಿಂದ ನಮಗೆ ಜಾಸ್ತಿ ಟವರ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೂರವರೆಗೂ ನಮಗೆ ಕವರೇಜ್ ಸಿಗುತ್ತೆ. ಸೊ ಹಾಗಾಗಿ ಒಂದು ಏರಿಯಾದಲ್ಲಿ 3-4 ನಾರ್ಮಲ್ ಟವರ್ ಏನಿದೆ, ಇವಾಗ ಏರ್ಟೆಲ್ ಟವರ್ ಏನಿದೆ 3-4 ಒಂದು ಏರಿಯಾದಲ್ಲಿ ಇದ್ರೆ, ಈ 700 ಫ್ರೀಕ್ವೆನ್ಸಿ ಇರುವಂತಹ ನೆಟ್ವರ್ಕ್ ಒಂದಿದ್ರೂ ಸಾಕು, ಒಂದು ಏರಿಯಾ ಪೂರ್ತಿ ಕವರ್ ಮಾಡುತ್ತೆ. ಕಮ್ಮಿ ಟವರ್ನ ಇನ್ಸ್ಟಾಲ್ ಮಾಡಿನೂ ನಮಗೆ ಜಾಸ್ತಿ ಕವರೇಜ್ ಸಿಗುವಂಥದ್ದು ಈ 700 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿ. ಇದಿರೋದು ಜಿಯೋರ್ ಹತ್ರ ಇದೆ. ಯಾಕಂದ್ರೆ ಅವರು ಅಂಬಾನಿ ಹತ್ರ ತುಂಬಾ ದುಡ್ಡು ಇರೋದ್ರಿಂದ ಅವ್ರು ಆಗ್ಲೇ ಪರ್ಚೇಸ್ ಮಾಡ್ಬಿಟ್ಟಾರೆ. ಅದು ಬಿಟ್ರೆ ಸರ್ಕಾರಿ ಕಂಪ್ನಿ ಯಾವುದು ಅಂತ ಹೇಳಿದ್ರೆ BSNL ಹತ್ರ ಕೂಡ ಇದಿರುವಂತದ್ದು. ಸೊ ಕಮ್ಮಿ ಟವರ್ ಇದ್ರೂ ಕವರೇಜ್ ತುಂಬಾ ಚೆನ್ನಾಗಿ ನಮಗೆ ಸಿಗುವಂತದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು BSNL ನ ಸಣ್ಣ ಅಪ್ಡೇಟ್ ಆಗಿತ್ತು. ಸೊ ಇನ್ಮೇಲಿಂದ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡೋಕ್ಕೆ. ಸೊ ದಯವಿಟ್ಟು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಯಾರ್ಯಾರು BSNLಗೆ ಪೋರ್ಟ್ ಆಗಿದ್ದೀರಾ ಆ್ಯಂಡ್ ನೆಟ್ವರ್ಕ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ಇನ್ನೊಂದು ಡೆಡಿಕೇಟೆಡ್ BSNL ವಿಡಿಯೋ ನಾನು ಮಾಡಕ್ಕೆ ಹೊರಡ್ತೀನಿ, ಆದಷ್ಟು ಬೇಗ ನಿಮ್ಗೆ ಸಿಗುತ್ತೆ. ಎಷ್ಟು ಜನ BSNLಗೆ ಪೋರ್ಟ್ ಆಗಿದ್ದಾರೆ ಆ್ಯಂಡ್ ಎಷ್ಟು ಜನ ಜಿಯೋದಲ್ಲಿ ಇಂದ BSNLಗೆ ಹೋಗಿದ್ದಾರೆ, ಮತ್ತು ಏರ್ಟೆಲಿಂದ BSNLಗೆ ಹೋಗಿದ್ದಾರೆ, ಯಾವ ರೀತಿ ಪ್ರೋಗ್ರೆಸ್ ನಡೀತಾ ಇದೆ, BSNL ಅವರು ಪ್ಲ್ಯಾನ್ ಏನು ಮಾಡ್ತಾ ಇದ್ದಾರೆ, BSNLನ ರೀಚಾರ್ಜ್ ಪ್ಲ್ಯಾನ್ ಕತೆ ಏನು, ಆ್ಯಂಡ್ ಏರ್ಟೆಲ್ಲು ಇದೆಲ್ಲ ನೋಡ್ಬಿಟ್ಟು ಜಿಯೋ ಮತ್ತು ಏರ್ಟೆಲ್ಲು ಏನು ಕ್ರಮ ಕೈಗೊಳ್ತಾರೆ, ಅಂದರೆ ಅವ್ರೇನಾದ್ರು ರೀಚಾರ್ಜ್ ಪ್ಲ್ಯಾನ್ ಏನಾದ್ರು ಕಮ್ಮಿ ಮಾಡೋ ಸಾಧ್ಯತೆ ಇದೆ ಅಂತ ಡೆಡಿಕೇಟೆಡ್ ವಿಡಿಯೋ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಏನಾದ್ರು ನೋಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್.